ಡಿಸಾಸ್ಟರ್ ಆದಮೇಲೆ ಪಕ್ಕಾ ಅಲರ್ಟ್ ಬರುತ್ತೆ, ಏನೋ ಸುಡ್ತಾ ಇದೆ ಅಂತ. ಚೆನ್ನಾಗಿದ್ದೀರಾ? ಇವತ್ತು ನಾನೊಂದು ದೊಡ್ಡ ಮಾಸ್ಟರ್ ಶೆಫ್ ಅಂತ ನಾನು ಅಂದ್ಕೊಂಡೆ. ಯಾಕೆ ಅಂತ ನಾನು ಹೇಳ್ತೀನಿ. ನನ್ನ ಕಾನ್ಫಿಡೆನ್ಸ್ ಲೆವೆಲು ತುಂಬ ಜಾಸ್ತಿ ಇತ್ತು ಇವತ್ತು. ಸೊ ಎಲ್ಲರೂ ನೀವು ನೋಡಿದ್ರೆ ಇನ್ಸ್ಟಾಗ್ರಾಮ್ ರೀಲ್ಸು, ಯೂಟ್ಯೂಬ್ ಶಾರ್ಟ್ಸು ಎಲ್ಲದರಲ್ಲೂ ಈ ಸ್ವೀಟ್ ಪೊಟ್ಯಾಟೊ ಚಾಕ್ಲೇಟ್ ಬ್ರೌನಿ ಅಂತೆ ಎಲ್ಲರೂ ಅದನ್ನೇ ಮಾಡ್ತಿದ್ದಾರೆ. ಪ್ಲಸ್ ನಮ್ಮ ಮನೆ ಅಕ್ಕಪಕ್ಕದವರು ಅದನ್ನೇ ಹೇಳ್ತಿದ್ದಾರೆ, ನಾವು ಅದು ಮಾಡಿದ್ದೆ ಕಣ್ರಿ, ತುಂಬ ಚೆನ್ನಾಗಾಗಿತ್ತು ಅಂತ. ಸೊ ಇವರೇ ಮಾಡಬೇಕಂದ್ರೆ ನನ್ನ ಕೈಲಿ ಯಾಕಾಗಲ್ಲ ಅನ್ನೋದು ನಂದು. ಹೀಗೆ ನಾನು ಹೆವಿ ಕಾನ್ಫಿಡೆನ್ಸು ಫುಲ್ಲು ಧೈರ್ಯವಂತೆಯಾಗಿ ನಾನು ಸ್ವೀಟ್ ಪೊಟ್ಯಾಟೊ ಬ್ರೌನಿ ಮಾಡೋದು ಶುರು ಮಾಡಿದೆ. ಈ ಸ್ವೀಟ್ ಪೊಟ್ಯಾಟೊನ ಫಸ್ಟ್ ನೋಡ್ಬಿಟ್ಟು ಅದಕ್ಕೆ ಹೇಳಿದೆ ನಾನು, ನೋಡಪ್ಪ ಇವತ್ತು ನಾನು ನಿನ್ನ ಬ್ರೌನಿ ಮಾಡ್ತಿದ್ದೀನಿ, ನನ್ನ ಜೊತೆನೇ ಇರು ಅಥವಾ ನನಗೆ ಸಾಥ್ ಕೊಡು ಅಂತ. ಆದರೆ ರಿಯಾಲಿಟಿ ಅಡುಗೆ ಮನೆ ಒಳಗೆ ಕಂಪ್ಲೀಟ್ ಅರ್ತ್ಕ್ವೇಕ್ ಪ್ಲಸ್ ಕೆಮಿಸ್ಟ್ರಿ ಲ್ಯಾಬ್ ಪ್ಲಸ್ ಕಾಮಿಡಿ ಶೋ ಸಿನಾರಿಯೋಸು. ಅಯ್ಯೋ ಏನು ಹೇಳ್ತೀರಾ, ಈ ಸ್ವೀಟ್ ಪೊಟ್ಯಾಟೊ ರೆಸಿಪಿ ಅಂಥ ಒಂದು ಈಸಿ ರೆಸಿಪಿ ನನಗಂತೂ ಅಲ್ಲ, ಬೇರೆಯವ್ರಿಗಾಗಿರ್ಬೋದು, ದೇವರಣೆಗೂ ನನಗಲ್ಲ. ನಾನು ಮಾಡಿದೆ, ನಾನು ನಿಜವಾಗ್ಲೂ ಟ್ರೈ ಮಾಡಿದೆ, ಬರೋ ರೆಸಿಪಿ ಎಲ್ಲನೂ ನೋಡಿದೆ. ಸೇಮ್ ಅವ್ರು ಹೆಂಗೆ ಮಾಡ್ತಿದ್ದಾರೆ, ಫಸ್ಟ್ ಬಾಯ್ಲ್ ಮಾಡ್ತಾರೆ, ಸ್ಮ್ಯಾಶ್ ಮಾಡ್ತಾರೆ, ಏನೇನು ಬೇಕಾದ ಹಾಕ್ತಾರೆ, ಆಮೇಲೆ ಬೇಕ್ ಮಾಡ್ತಾರೆ. ಇಷ್ಟೇ ಸಿಂಪಲ್ ರೆಸಿಪಿ ಇದ್ದಿದ್ದು. ಸೊ ಅದಕ್ಕೆ ಹೇಳಿದ್ನಲ್ಲ ನಾನು ನಾನು ನಿನ್ನಿಂದ ಬ್ರೌನಿ ಮಾಡ್ತೀನಿ ಅಂತ, ಅದ್ರ ಮನಸ್ಸೊಳಗೆ ನಗಾಡ್ತಿತ್ತೇನೋ, ಯಾಕಂದ್ರೆ ಅದಕ್ಕೆ ಆಲ್ರೆಡಿ ಅದ್ರದ್ದು ನಂದು ಫ್ಯೂಚರ್ ಗೊತ್ತಿತ್ತು ಏನಾಗುತ್ತೆ ಅಂತ. ಸೊ ಇದನ್ನು ಸ್ಮ್ಯಾಶ್ ಮಾಡಬೇಕಿತ್ತು. ಸ್ಮ್ಯಾಶ್ ಮಾಡೋಕ್ಕೆ ಎಲ್ಲರೂ ಫೋರ್ಕ್ ಯೂಸ್ ಮಾಡ್ತಾರೆ, ನಾನು ದೊಡ್ಡ ಶೆಫ್ ಅಲ್ವಾ, ಸೊ ಫಸ್ಟ್ ಫೋರ್ಕೆ ಯೂಸ್ ಮಾಡಿದೆ, ಬಟ್ ಆಗಿಲ್ಲ. ಆಮೇಲೆ ಬೇಳೆ ರುಬ್ಬೋದು ಒಂದು ಬರುತ್ತೆ, ಹಿಂಗೆ ಅಲ್ಲಾಡ್ಸೋದು ಮರದ್ದು, ಸೊ ಇದರಿಂದ ಸ್ಮ್ಯಾಶ್ ಮಾಡಿಕೊಂಡೆ, ಅದೇ ಈಸಿ ಆಯಿತು. ಆಮೇಲೆ ಮತ್ತೆ ಅನಿಸಿತ್ತು ಇದಕ್ಕೆ ಹಾಕಬೇಕಿತ್ತು ಮಿಕ್ಸಿಗೆ, ಅವಾಗ ಬೇಗ ಈಸಿ ಆಗಿರೋದು ಅಂತ. ಏನು ಮಾಡೋದು? ಸೊ ಇದಾದಮೇಲೆ ಮೊಟ್ಟೆ ಹಾಕಿದೆ, 2 ಮೊಟ್ಟೆ ಹಾಕಿದ್ರು ಎಲ್ಲರೂ ವೀಡಿಯೋದಲ್ಲಿ, ನಾನು 2 ಮೊಟ್ಟೆ ಹಾಕಿದೆ. ಆಮೇಲೆ ಅದಕ್ಕೆ ಬೇಕಾಗಿರೋ ಈ ಬೇಕಿಂಗ್ ಪೌಡರ್ ಇರ್ಬೋದು, ಆಮೇಲೆ ಕೊಕ್ಕೋ ಪೌಡರ್ ಇರ್ಬೋದು, ಇವೆಲ್ಲನೂ ಹಾಕಿದೆ. ಎಲ್ಲರೂ ಹೆಂಗೆ ಮಾಡ್ತಾರೆ ಸೇಮ್, ನಾನೇನು ಬೇರೆ ಥರ ಏನು ಮಾಡೋಕ್ಕೆ ಹೋಗಿಲ್ಲ. ಆಮೇಲೆ ಎಲ್ಲನೂ ಮಿಕ್ಸ್ ಮಾಡಿದೆ. ಇದರಲ್ಲಿ ಮೇನ್ ಏನದು ಕೋರ್ ಎಕ್ಸಸೈಸ್ ಏನು ಗೊತ್ತಾ? ಮಿಕ್ಸಿಂಗ್. ಬಿ ರೆಡಿ ಟು ಮಿಕ್ಸ್ ವೇರ್ ಎವರ್ ಯು ಕ್ಯಾನ್. ಮಿಕ್ಸ್ ಮಾಡು, ಮಿಕ್ಸ್ ಮಾಡು, ಮಿಕ್ಸ್ ಮಾಡು, ಮಿಕ್ಸ್ ಮಾಡು, ಮಿಕ್ಸ್ ಮಾಡು, ಮಿಕ್ಸ್ ಮಾಡು, ಇಷ್ಟೇ. ಸೊ ಇವೆಲ್ಲ ಹಾಕೋದು, ಮಿಕ್ಸ್ ಮಾಡೋದು, ಅದೊಂಥರ ಬ್ರೌನ್ ಕಲರ್, ಒಂದು ಈ ಕಾಫಿ ರೋಸ್ಟ್ ಮಾಡಿದಾಗ ಬರುತ್ತೆ ಗೊತ್ತಾ ಒಂದು ಕಲರು, ಆ ಕಲರಲ್ಲಿ ಬರುತ್ತೆ. ಆ್ಯಕ್ಚುಲಿ ಈ ಕೊಕ್ಕೋ ಪೌಡರ್ ಅದಕ್ಕೆ ಕಲರ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಆ ಕಲರ್ ನೋಡೋಕ್ಕೆ ಆ್ಯಕ್ಚುಲಿ ಮಾಡಿದ್ದೀನಿ ನಾನು ಅಂತ ಅಂದ್ಕೊಂಡಿದ್ದೀನಿ. ಆಯಿತು, ಇನ್ನೇನು ಮಾಡೋದು? ಸೊ ಇದೆಲ್ಲನೂ ಹಾಕಿ ಮಿಕ್ಸ್, ಹೇಳಿದ್ನಲ್ಲ ಕಂಪ್ಲೀಟ್ ಮಿಕ್ಸಿಂಗ್, ರುಬ್ಬ ಮಿಷಿನ್ ಆಗಬೇಕು ನೀವು, ಅದು ಕೈಯಲ್ಲಿ. ಆಯಿತು, ಆಮೇಲೆ ಓವನ್ಗೆ ಹಾಕಿದೆ. ಓವನ್ ಅಲ್ಲ, ಏರ್ ಫ್ರೈಯರು. ನಮ್ಮ ಮನೇಲಿ ಓವನ್ ಇಲ್ಲ, ಏರ್ ಫ್ರೈಯರ್ ತೊಗೊಂಡಿದ್ದೀನಿ. ಏರ್ ಫ್ರೈಯರ್ಗೆ ಹಾಕಿ ಒಂದು 20 ನಿಮಿಷ ಅಷ್ಟೇ. ಅದ್ರ ಮುಂದೆ ನಾನು ನಿಂತ್ಕೊಂಡೆ ಅದಾಗಲಿ ಅಂತ. ನಂದೊಂದು ಫೀಲಿಂಗು, ನನ್ನ ಮಾಸ್ಟರ್ ಶೆಫ್ ಆಸ್ಟ್ರೇಲಿಯಾ ಜಡ್ಜ್ ಅಂತ ನನ್ನ ಫೀಲಿಂಗಲ್ಲಿ ನಾನು ಕಾಯ್ತಿದ್ದೆ. ನಂದು ಈ ಚಾಕ್ಲೇಟ್ ಬ್ರೌನಿ, ಅಂದರೆ ಸ್ವೀಟ್ ಪೊಟ್ಯಾಟೊ ಚಾಕ್ಲೇಟ್ ಬ್ರೌನಿ ಪಕ್ಕ ಸಕ್ಕತ್ತಾಗಿ ಬರುತ್ತೆ, ಆ್ಯಂಡ್ ಅದರದ್ದು ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನ ಒಂದು ಐಡಿಯಾ ಇತ್ತು. ಆದರೆ ಏನಾಯಿತು ಗೊತ್ತಾ, ನಿಜ ಏನಾಯಿತು ಗೊತ್ತಾ, ಏನೋ ಸುಡ್ತಾ ಇದೆ ಅನ್ನೋ ಥರ ಅಲರ್ಟ್, ಆ ಸ್ಮೆಲ್ ಬರುತ್ತೆ ಗೊತ್ತಾ, ಬರ್ತಾ ಇದೆ. ನಾನು ಓಕೆ ನಂದಾಗಿರ್ಬೋದು, ಈ ಚಾಕ್ಲೇಟ್ ಬ್ರೌನಿ ಆಗಿದೆ ಅಂತ ಹೊರಗೆ ತೆಗೆದ್ರೆ ಅದು ಬ್ರೌನಿ ಅಲ್ಲ ಫ್ರೆಂಡ್ಸ್, ಅದು ಬ್ರೌನಿ ಪ್ಲಸ್ ಹಲ್ವಾ ಪ್ಲಸ್ ರಬ್ಬರ್ ಮಿಕ್ಸ್ ವರ್ಷನ್ನು. ಕಂಪ್ಲೀಟ್ ಜೋಕರ್ ಫೀಲಿಂಗ್ ಬಂದುಬಿಟ್ಟಿತ್ತು ನನಗೆ. ಯಾಕಂದರೆ ನಾನು ನನ್ನ ಮಾಸ್ಟರ್ ಶೆಫ್ ಆಸ್ಟ್ರೇಲಿಯಾ ಅಂದ್ಕೊಂಡಿದ್ದೆ, ಬಟ್ ಐ ಬಿಕೇಮ್ ಅ ಜೋಕರ್. ಕಟ್ ಮಾಡೋಕ್ಕೆ ನೈಫ್ ಹಾಕಿದ್ರೆ ನೈಫ್ ಕೂಡ ಫುಲ್ ಕನ್ಫ್ಯೂಷನಲ್ಲಿ ನೋಡ್ತಿದೆ, ಇದನ್ನು ಕತ್ತರಿಸೋದಾ ಅಥವಾ ಬಿಟ್ಬಿಡೋದಾ ಅಂತ. ಆದರೆ ಟ್ವಿಸ್ಟ್ ಏನು ಗೊತ್ತಾ, ನೋಡೋಕ್ಕೆ ಕಂಪ್ಲೀಟ್ ಡಿಸಾಸ್ಟರ್, ಆದರೆ ತಿನ್ನೋಕ್ಕೆ ಅಯ್ಯೋ ಫುಲ್ ಟೇಸ್ಟಿಯಾಗಿತ್ತು ಸರ್, ಫುಲ್ ಟೇಸ್ಟಿಯಾಗಿತ್ತು. ಅಂದಾಗೆ ನಂಗೆ ಅರ್ಥ ಆಯಿತು. ಏನು ಅರ್ಥ ಆಯಿತು? ಲೈಫ್ ಹಾಗೆ ಪರ್ಫೆಕ್ಟಾಗಿ ಕಾಣಿಸ್ದಿದ್ರು ಒಳಗೆ ಒಳ್ಳೆ ಟೇಸ್ಟ್ ಇರ್ಬೋದು. ಇವತ್ತಿನ ಲೆಸನ್ ಏನು? ಇನ್ಸ್ಟಾಗ್ರಾಮ್ ರೆಸಿಪಿ, ಯೂಟ್ಯೂಬ್ ಶಾರ್ಟ್ಸ್ ರೆಸಿಪಿ ಬ್ಲೈಂಡಾಗಿ ಫಾಲೋ ಮಾಡಬೇಡಿ. ಮತ್ತು
ಮತ್ತು ಸ್ವೀಟ್ ಪೊಟ್ಯಾಟೋನ ಯಾವತ್ತೂ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಈ ವಿಡಿಯೋ ನೋಡಿ ನಿಮಗೆ ನಗು ಬಂದಿದ್ರೆ ಅಥವಾ ಇವಳ್ದು ಏನೂ ಇಲ್ಲಪ್ಪ ವಿಡಿಯೋ ಏನೇನೋ ಮಾತಾಡ್ತಾಳೆ ಅಂತ ಅಂದ್ಕೊಂಡಿದ್ರು ಪರವಾಗಿಲ್ಲ, ಯಾಕಂದರೆ ನೋಡಿದ್ದೀರಲ್ವ, ಅದಕ್ಕೋಸ್ಕರ ಆದರೂ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಇಫ್ ನಿಮಗೆ ಬೇರೆಯವ್ರನ್ನ ನಗಿಸ್ಬೇಕಂದ್ರೆ ಶೇರ್ ಮಾಡಿ, ಅಥವಾ ಇವಳು ಯಾರಪ್ಪ ಇವಳು ಹಿಂಗೆ ಮಾತಾಡ್ತಿದ್ದಾಳೆ ವಿಡಿಯೋದಲ್ಲಿ ಅಂತ ಅಂದ್ಕೊಂಡಿದ್ರು ಶೇರ್ ಮಾಡಿ. ಯಾಕಂದರೆ ಇನ್ನೊಬ್ರು ಕೂಡ ನಗ್ಬೋದು ಅಥವಾ ಹಾಗೆ ಅಂದ್ಕೊಂಡು ಅವರು ಇನ್ನೊಬ್ರಿಗೆ ಕಳಿಸ್ಬೋದು ಅಲ್ವಾ. ಮತ್ತು ಕಮೆಂಟಲ್ಲಿ ಬರೀರಿ ನೆಕ್ಸ್ಟ್ ಟೈಮ್ ನಾನು ಯಾವ ರೆಸಿಪಿ ಮಾಡಿ ಫೇಲ್ ಆಗಬೇಕು ಅಂತ. ಯಾಕೆಂತಂದರೆ ಫೇಲ್ಯೂರ್ ಇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಟು ಸಕ್ಸಸ್ ಗೈಸ್ ಅಲ್ವಾ. ಇದು ಇಲ್ಲಿಗೆ ನಿಲ್ಲಲ್ಲ. ನಾನು ಪಕ್ಕ ಬ್ರೌನ್ ಇನ್ನೊಂದು ಸಲ ಮಾಡ್ತೀನಿ, ಪಕ್ಕ ಸಕ್ಸಸ್ ಆಗ್ತೀನಿ. ಆದರೆ ನೆಕ್ಸ್ಟ್ ಟೈಮೇ ಆಗ್ತೀನಿ ಅಂತಿಲ್ಲ, ಯಾವಾಗ ಮಾಡ್ತೀನಿ ಆವಾಗ ಸಕ್ಸಸ್ ಆಗೇ ಆಗ್ತೀನಿ. ಐ ಮೀನ್ ಮಾಡ್ತಾನೇ ಇರ್ತೀನಿ. ಟ್ರೈ ಅಂಟಿಲ್ ಯು ಸಕ್ಸೀಡ್ ಅಲ್ವಾ. ಅದೇ ಇವತ್ತಿನ ಲೆಸನ್. ಆ್ಯಂಡ್ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು. ಇದು ನಿಮ್ಮ ಫೇಲ್ಡ್ ಮಾಸ್ಟರ್ ಶೆಫ್ ಸೈನಿಂಗ್ ಆಫ್ ಫ್ರಮ್ ಕುಕಿಂಗ್. Please subscribe, like and share my video.